ಹಾಯ್ ನಮಸ್ಕಾರ. ಈ ವಿಡಿಯೋ ಮಾಡ್ತಿರೋ ಉದ್ದೇಶ ಒಂದೇ. ತುಂಬ ಜನ ಸ್ಕ್ಯಾಮಲ್ಲಿ ಸಿಗಾಕೊಂಡ್ರೆ ನಂತರ ನಾನು ಸಿಗಾಕೊಂಡಿದ್ದೀನಿ ಒಂದು ಸ್ಕ್ಯಾಮಲ್ಲಿ ಇವಾಗ. ಸೊ ಯಾರೋ ನನಗೆ ಗೊತ್ತಿಲ್ಲ, ಫೆಬ್ ಮಂತು 24ನೇ ತಾರೀಕು ನನಗೊಂದು ಫ್ಲ್ಯಾಶ್ ಮೆಸೇಜ್ ಬರುತ್ತೆ ವಾಟ್ಸಪ್ಗೆ. ಅದನ್ನು ನಾನು ಸ್ಕ್ರಾಲ್ ಮಾಡಿಬಿಟ್ಟು ಸುಮ್ಮನೆ ಜನರಲಾಗಿ ನನ್ನ ಕೆಲಸ ನಾನು ಮಾಡ್ತಿರ್ತೀನಿ. ಅದು ಡೌನ್ಲೋಡ್ ಆಗಿರುತ್ತೆ ಬ್ಯಾಕ್ ಎಂಡಲ್ಲಿ. ಸೊ ಸಂಜೆ ನಾನು ಮನೆಗೆ ಬಂದಾಗ ನನ್ನ ವೈಫ್ ಚೆಕ್ ಮಾಡಿಬಿಟ್ಟು ಏನಿದೆ ಅಪ್ಲಿಕೇಶನ್ ಅಂದರು, ಗೊತ್ತಿಲ್ಲಮ್ಮ ಅಂತ ಆ ಅಪ್ಲಿಕೇಶನಿಂದ ಲೋನ್ ಬಂದಿದೆ ನನಗೆ. ಅದು ಎಷ್ಟು? 1800 ರೂಪಾಯಿ, ಖಾಲಿ 1800 ರೂಪಾಯಿ. ಆಯಿತಾ? 26ನೇ ತಾರೀಕು ಮಧ್ಯಾಹ್ನ ನನಗೊಂದು ಮೆಸೇಜ್ ಬರುತ್ತೆ ವಾಟ್ಸಪ್ಪಲ್ಲಿ, ಆಯ್ ಸರ್ ಅಂತ. ಹೇಳಪ್ಪ ಯಾರು ನೀನು ಅಂತೀನಿ. ಸರ್ ಈ ಥರ ಲೋನ್ ತೊಗೊಂಡಿದ್ರೆ ಕಟ್ಟಬೇಕು ನೀನು ಅಂತ. ನನ್ನ ಹತ್ರ ದೇವರಾನೇ ಹೇಳ್ತೀನಿ, ಬೈಕ್ ಲೋನ್ ಬಿಟ್ಟರೆ ಬೇರೆ ಯಾವುದೂ ಇಲ್ಲಪ್ಪ. ಬೈಕ್ ಲೋನು ಕಟ್ತಾ ಇದ್ದೀನಿ, ಅದು ಕರೆಕ್ಟಾಗಿ ಹೋಗ್ತಿದೆ, ನೀನು ಯಾರೋ ನನಗೆ ಗೊತ್ತಿಲ್ಲ ಅಂತ. ಇಲ್ಲ ಸರ್ ಇದೆ ನೋಡಿ ಇಲ್ಲಿ ಅಂದ್ಬಿಟ್ಟು ಡೀಟೇಲ್ಸ್ ಕಳಿಸ್ತಾನೆ. ಏನೇನು ಡೀಟೇಲ್ಸ್ ಕಳಿಸ್ತಾನೆ? ನನ್ನ ಸೆಲ್ಫಿ ಅಂತೆ, ನನ್ನ ಆಧಾರ್ ಕಾರ್ಡು, ನಂದು ಪ್ಯಾನ್ ಕಾರ್ಡು ಎಲ್ಲ ಕಳಿಸ್ಬಿಟ್ಟು ಏನಂತಾನೆ, ಸರ್ ನೀವು ಲೋನ್ ಕಟ್ಟಲೇಬೇಕು, ಲೋನ್ ಕಟ್ಟಿಲ್ಲ ಅಂತಂದರೆ ನೀವು ಹರಾಸ್ಮೆಂಟ್ ಮಾಡ್ತೀನಿ, ಅದು ಮಾಡ್ತೀನಿ, ಬ್ಲ್ಯಾಕ್ ಮೇಲ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ದೆ. ನಾನಂದೆ, ನೋಡಪ್ಪ ಇದೆಲ್ಲ ಆಡಬೇಡ, ಟೈಮ್ ಕೊಡು, ಅದೇನು ಏನು ಅಮೌಂಟ್ ನನಗೂ ಗೊತ್ತಿಲ್ಲ, ಚೆಕ್ ಮಾಡ್ತೀನಿ ಅಂತ ಅಂದ್ಬಿಟ್ಟು ನೋಡಿದ್ರೆ ನನ್ನ ಅಕೌಂಟಿಗೆ ಬಂದಿದೆ. ಅದು ಸತ್ಯ. ಆದರೆ ನಾನು ಅಪ್ಲೈ ಮಾಡಿಲ್ಲ, ಅದು ಯಾರೂ ಮಾಡಿಲ್ಲ ಇಲ್ಲಿ, ಅನ್ನೋಯಿಂಗ್ಲಿ ಬಂದಿರೋದು. ಅದು ಹೆಂಗೆ ಅಂತ ನಾನು ಹೇಳ್ತೀನಿ ಇವಾಗ. ಅವತ್ತು ನೈಟ್ ನಾನೇನು ಮಾಡ್ತೀನಿ, ಅವ್ನಿಗೆ ಸರಿ ಇದ್ಯಾವುದೋ ಹಿಂಸೆ ನಡೀತೈತೆ ಊರಲ್ಲಿ, ರೋಡಲ್ಲಿ ಹೋಗೋ ಮಾರಿನ ನಾನು ಯಾಕೆ ಮೈ ಮೇಲೆ ಹಾಕೋಬೇಕು ಅಂದ್ಬಿಟ್ಟು 3000 ರೂಪಾಯಿ ನಾನು ಕಟ್ಬಿಡ್ತೀನಿ, ಹೋದ ದುಡ್ಡು ಅಂತ. ಅದಕ್ಕೆ ಕಟ್ಟಾದ್ಮೇಲೆ ಮತ್ತೆ ನಂಗೆ 2400 ರೂಪಾಯಿ ಅದೇ 26ನೇ ತಾರೀಕು ಫೆಬ್ ಮಂತಲ್ಲಿ ನಾನು ಬಂದಿದೆ. ಅವನು ಬೆಳಗ್ಗೆ ಮೆಸೇಜ್ ಮಾಡಿ ಕಟ್ಟಬೇಕು ಅಂದ, ಸಂಜೆ ಕಟ್ಟಿದ್ದೀನಿ. ಸಂಜೆ ಅಷ್ಟೇ ನನಗೆ ಮತ್ತೆ ರಿಟರ್ನ್ ಬಂದಿದೆ. 3000 ಕಟ್ಟಿದ್ರೆ 2400 ರೂಪಾಯಿ ನಾನು ವಾಪಸ್ ಕಳಿಸಿದ್ದೆ. ಅದು ಈ ಇಮೇಜಲ್ಲಿ ನಿಮ್ಗೆ ಗೊತ್ತಾಗುತ್ತೆ ನೋಡಿ, ಆಯಿತಾ? ನಾನು ಹೋಗ್ಲಿ ಬಿಡು, ನನಗೆ ಅವಶ್ಯಕತೆ ಇಲ್ದಿರೋದು ಬರ್ತಿದೆ, ನನಗೆ ಯಾಕೆ ಅದು ಬೇರೆ ಅವನೇನೋ ಸ್ಕ್ಯಾಮು ಬ್ಲ್ಯಾಕ್ ಮೇಲು ಅದೇನೋ ಅಂತಿದ್ದ, ಯಾಕಪ್ಪ ಬೇಕು ನಮಗೆ ಬಾಳು ಅಂದ್ಬಿಟ್ಟು ನಾನು ನೋಡಿದ್ರೆ ಹೋಗಿ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟೆ. ಸೈಬರ್ ಕ್ರೈಮ್ ಪೊಲೀಸ್ ಸ್ಟೇಷನ್ ಅಂತ ಇದೆ ಬಸವೇಶ್ವರನಗರಲ್ಲಿ, ಅಲ್ಲಿ ನಾನು ಇಲ್ಲೇ ನಿಯರ್ ಬೈ ಆಗುತ್ತೆ, ಒಂದು 3-4 ಕಿಲೋಮೀಟ್ರ್ ಹತ್ತಿರ. ಹೋಗಿ ಕಂಪ್ಲೇಂಟ್ ಕೊಟ್ಟೆ. ಅವರು ಇಲ್ಲಪ್ಪ ಇದು ಸುಮಾರು ಆಗ್ತಿದೆ, ನಿಮ್ಮ ಏರಿಯಾದಲ್ಲಿ ಏನು ಹೋಗಿ ಕಂಪ್ಲೇಂಟ್ ಕೊಟ್ಟೆ. ಅವರು ಎಲ್ಲ ಕಂಪ್ಲೇಂಟ್ ಎಲ್ಲ ತೊಗೊಂಡು ನನ್ನ ಫೋನೆಲ್ಲ ಚೆಕ್ ಮಾಡಿ ಆಮೇಲೆ ಗೊತ್ತಾಯಿತು ಅದು ಸ್ಕ್ಯಾಮ್ ಆಗಿದೆ ಅಂತ ಹೇಳಿ. ಸೊ ಆ ಸ್ಕ್ಯಾಮರ್ ಇವಾಗ ಏನು ಮಾಡ್ತಿದ್ದಾನೆ, ಈಗ ಸರ್ ಇವಾಗ ನಾನು ಇದನ್ನು ಮಾಡಿದ್ದೀನಲ್ಲ, ನನಗೆ 4 ಲಕ್ಷ ಕಟ್ಟು ಅಂತ ಕೂತವನೆ. ಅವನಿಗೆ 4 ಲಕ್ಷ ಅಲ್ಲ, 4 ರೂಪಾಯಿನೂ ಕಟ್ಟೋದು ಬೇಡ, ಆಯಿತಾ? ಪೊಲೀಸರು ಹೇಳ್ತಾ ಇರೋದು ಕಟ್ಬೇಡ ಅಂತ ಹೇಳಿ. ಅದಕ್ಕೊಂದು FIR ಹಾಕಿ ಕೊಟ್ಟಿದ್ದಾರೆ. ಇಲ್ಲಿ ನೋಡಿ FIR, ಆಯಿತಾ? ಒಂದು ಮಾತ್ರ ದಯವಿಟ್ಟು ತಿಳ್ಕೊಳ್ಳಿ, ಆಸ್ ಅನ್ ಎಜುಕೇಟೆಡ್, ಆಸ್ ಎ ತಲೆಯಲ್ಲಿ ಬುದ್ಧಿ ಇರೋರು ತಿಳ್ಕೊಳ್ಳಿ ಒಂದು ಮಾತು, ಆಯಿತಾ? ಒಂದು ಪೊಲೀಸವರು FIR ಕಾಪಿ ಅಥವಾ FIR ಅಕ್ಲೋಜ್ಮೆಂಟ್ ಹಾಕ್ಕೊಡ್ತಿದ್ದಾನೆ ಅಂತ ಅಂದರೆ ಅವನು ಡಡ್ಡ ಅಲ್ಲ. ಅವರು ಕೂಡ ಪ್ರತಿಯೊಂದು ಚೆಕ್ ಮಾಡಿನೇ ಹಾಕ್ಕೊಟ್ಟಿರ್ತಾರೆ ಅಲ್ವಾ? ತಪ್ಪು ನಮ್ಮ ಕಡೆ ಇದ್ದರೆ ನನಗೆ ಇವಾಗ ನಾನು ವೀಡಿಯೋ ಮಾಡೋಕ್ಕೂ ಸಾಧ್ಯ ಆಗ್ತಿರ್ಲಿಲ್ಲ. ಆದರೆ ತಪ್ಪು ಅವನ ಕಡೆ ಇರೋಕ್ಕೆ ನಾನು ಕ್ಲೋಸ್ಮೆಂಟ್ ಹಾಕ್ಕೊಟ್ಟಿರೋದು, ಕರೆಕ್ಟಾ? ಸೊ ಇವಾಗ ಏನಕ್ಕಿದ್ದೀನಿ ಏನಿಲ್ಲ ಅಂದರೆ, ಅವನು ನನಗೆ ಬ್ಲ್ಯಾಕ್ ಮೇಲ್ ಮಾಡಬೇಕಾದಾಗ ಈ ನಿಂದು ನೇಕೆಡ್ ಫೋಟೋಸ್ ಮಾಡಿಬಿಟ್ಟು ನಿನ್ನ ಫ್ರೆಂಡ್ಸು, ನಿಮ್ಮ ಫ್ಯಾಮಿಲಿ, ನಿಮ್ಮ ಕೊಲೀಗ್ಸು ಅವ್ರಿಗೆಲ್ಲ ಕಳಿಸ್ತೀನಿ ಅಂತ ಅಂದ. ಈ ಥರ ಕಳಿಸ್ದಾಗ ಎಷ್ಟೋ ಜನಕ್ಕೆ ಹೋಗುತ್ತೆ, ಅಷ್ಟೋ ಜನಕ್ಕೆ ನಮಗೆ ಬೇಡದವ್ರಿಗೂ ಹೋಗಿರುತ್ತೆ. ಯಾಕಂದ್ರೆ ಅವ್ರ ನಂಬರ್ಗಳಿದ್ದಾಗ ಅವನ್ನೆಲ್ಲನೂ ಆ್ಯಕ್ಸೆಸ್ ಮಾಡಿಬಿಟ್ಟು ನಂದು ಮಾಡಿದಾಗ ಹೋದಾಗ ಅವರು ಏನೋ ಲೋನ್ ತೊಗೊಂಡಿದ್ಯಾ, ನಮ್ಮ ಹೆಸ್ರು ಕೊಟ್ಬಿಟ್ಟಿದ್ಯಾ, ನನ್ನ ನಂಬರ್ ಕೊಟ್ಬಿಟ್ಟಿದ್ಯಾ, ಅಲ್ಲ ಗುರು, ತಲೆಯಲ್ಲಿ ಬುದ್ಧಿ ಇಟ್ಕೊ. ಪೊಲೀಸವನು ಹೇಳ್ತವನೆ ನಾನು ಯಾವುದು ಅಪ್ಲೈ ಮಾಡಿಲ್ಲ, ಅದು ನನ್ನ ಅಕೌಂಟಿಗೆ ಬಂದಿರೋದು ಅಂತ. ನನ್ನ ತಪ್ಪಲ್ಲ ಅದು. ಸ್ಕ್ಯಾಮರ್ ಮಾಡಿರೋದು ಸ್ಕ್ಯಾಮ್ ಇದು, ಆಯಿತಾ? ನಾಳೆ ಅದೇ ಸ್ಕ್ಯಾಮವನು ನಿನಗೂ ಮಾಡ್ಬೋದು, ನಿನ್ನ ಮಗಗೂ ಮಾಡ್ಬೋದು, ನಿಮ್ಮ ಮಕ್ಕಳರ ಮೊಮ್ಮಕ್ಳಿಗೂ ಮಾಡ್ಬೋದು, ಆಯಿತಾ? ದಯವಿಟ್ಟು ತಲೆಯಲ್ಲಿ ಬುದ್ಧಿ ಇಟ್ಕೊಂಡು ಯೋಚನೆ ಮಾಡಿ ಆಮೇಲೆ ಕಮೆಂಟು, ಆಮೇಲೆ ಫೋನು, ಆಮೇಲೆ ಮೆಸೇಜು ಮಾಡಿ, ಆಯಿತಾ? ಓಕೆ, ನೆಕ್ಸ್ಟ್ ಟಾಪಿಕ್. ಸೊ ಪೊಲೀಸ್ ಸ್ಟೇಷನ್ಗೆ ಹೋದಾಗ ಏನಕ್ಕೆ ಇದಕ್ಕೆ ಸೊಲ್ಯೂಷನ್ ಇಲ್ವಾ ಸರ್ ಅಂತ ಅಂದಾಗ ಅವನೇನಂದ, ಒಂದು ಫೋನು ಮತ್ತು ಆ ಫೋನು ಮತ್ತು ಆ ನಂಬರ್ನ ಸ್ವಿಚ್ ಆಫ್ ಮಾಡಿಬಿಟ್ಟು ಬೇರೆದು ತೊಗೊಂಡು ಯೂಸ್ ಮಾಡ್ತೀವಿ ಒಂದು ಸ್ವಲ್ಪ ದಿವಸ, ಅದಾದಮೇಲೆ ಬಿಟ್ಬಿಡು, ಆಮೇಲೆ ಸದ್ಯಕ್ಕೆ ನಿನ್ನ ಫೋಟೋಸ್ ಎಲ್ಲೂ ಹಾಕೋಕ್ಕೆ ಹೋಗಬೇಡ, ಪರ್ಸನಲ್ ಫೋಟೋಸು ಅಂತ ಅಂದ. ತಪ್ಪು ನಮ್ಮದು ಇದೆ. ನನ್ನ ಪರ್ಸ್ನಲ್ ಫೋಟೋಸು ನನ್ನ ಇನ್ಸ್ಟಾಗ್ರಾಮು, ಫೇಸ್ಬುಕ್ಕಲ್ಲಿ ಈ ಕಾಲದಲ್ಲಿ ಎಲ್ಲರೂ ಹಾಕೋ ಥರ ನಾನು ಹಾಕಿದ್ದು. ಸೊ ಇವಾಗ ಸ್ವಲ್ಪ ಅವಾಯ್ಡ್ ಮಾಡಬೇಕು ಅವೆಲ್ಲ. ಹಾಗಾಗಿ ನಾನು ಮಾಡ್ತೀನಿ.
ದಯವಿಟ್ಟು ಎಲ್ಲರಿಗೂ ನಾನು ಹೇಳೋದೊಂದೇ, ದಯವಿಟ್ಟು ಈ ವಿಡಿಯೋನ ಎಷ್ಟು ಜನಕ್ಕಾಗುತ್ತೆ ಅಷ್ಟು ಜನಕ್ಕೆ ಶೇರ್ ಮಾಡಿ, ಆಯಿತಾ, ಅವ್ರಿಗೂ ಅವೇರ್ನೆಸ್ ಗೊತ್ತಾಗಲಿ. ಹಾಗೆ ನಾನು ಹೊಸ ನಂಬರ್ ತೊಗೊಂಡಿದ್ದೀನಿ, ಆ ಹೊಸ ನಂಬರು ಇಲ್ಲಿ ಕಾಣಿಸ್ತಿದೆಯಲ್ಲ ನಿಮ್ಗೆ ಇವಾಗ, ಅದೇ ನನ್ನ ಹೊಸ ನಂಬರು. ದಯವಿಟ್ಟು ಎಲ್ಲರೂ ಸೇವ್ ಮಾಡ್ಕೊಳ್ಳಿ. ಇನ್ಮೇಲೆ ಇದಲ್ಲೇ ಟಚ್ಚಲ್ಲಿ ಇರ್ತೀನಿ ನಾನು, ಆಯಿತಾ. ಹಾಗೆ ಇದಲ್ಲೇ ನಾನು ನಿಮ್ಮ ಹತ್ರ ಎಲ್ಲ ಮಾತಾಡೋಕ್ಕಾಗಲ್ಲ. ನಾನು ಹಳೆ ನಂಬರ್ ಯಾವುದು ನಾನು ಯೂಸ್ ಮಾಡೋಕ್ಕೋಗಲ್ಲ. ದಯವಿಟ್ಟು ಆ ನಂಬರಿಂದ ನಿಮ್ಗೆ ಯಾವುದಾದ್ರು ಕಾಲು ಅಥವಾ ನನ್ನ ನೇಕೆಡ್ ಫೋಟೋಸು ಲೋನ್ ಕಟ್ಟಬೇಕು ಅಂತ ಯಾರಾದರೂ ನಿಮಗೆ ಕೇಳಿದ್ರೆ ದಯವಿಟ್ಟು ಯಾರು ಕೂಡ ರೆಸ್ಪಾನ್ಸ್ ಮಾಡಬೇಡಿ. ಆ ನಂಬರ್ನ ಬ್ಲಾಕ್ ಮಾಡಿಬಿಟ್ಟು ಆ ನಂಬರ್ನ ನನಗೆ ವಾಟ್ಸಪ್ಪಾಗಿ ಕಳಿಸಿ, ಈ ಹೊಸ ನಂಬರ್ಗೆ. ಇದ್ರ ಮೇಲೆ ಇಟ್ಕೊಂಡು ಅವ್ನಿಗೆ ಕಂಪ್ಲೇಂಟ್ ಹಾಕ್ತೀವಿ ನಾವು, ಆಯಿತಾ. ಅವನ್ನ ಇಳಿದಾರಂತ ಆದಷ್ಟು ಬೇಗ ಹುಡುಕ್ತೀನಿ ಅಂದವರ ಪೊಲೀಸವರು. ಹುಡುಕ ಮೇಲೆ ಸಿಕ್ಕಿದಾಗ ಮತ್ತೆ ನಾನು ವೀಡಿಯೋ ಮಾಡಿ ಪಬ್ಲಿಷ್ ಮಾಡ್ತೀನಿ. ಓಕೆ, ಥ್ಯಾಂಕ್ ಯು. ಎಲ್ಲರೂ ಊಟ ಮಾಡಿ ಹೊಟ್ಟೆ ತುಂಬ ತಿನ್ನಿ. ಆಮೇಲೆ ಇನ್ನೊಂದು ಹೇಳೋಣ ಅಂತಿದ್ದೆ, ಬಿಸಿಲು ಹೊರಗಡೆ ತುಂಬಾ ಬಿಸಿಲು. ದಯವಿಟ್ಟು ಎಲ್ಲರೂ ನಿಮ್ಮ ಮನೆ ಟೆರೆಸ್ ಮೇಲೆ ಪಕ್ಷಿಗಳಿಗೆ ಒಂದು ದೊಡ್ಡ ಪಾತ್ರೆಯಲ್ಲಿ ಒಂದು ನೀರು ತುಂಬಿಸಿಕ್ಕಿ, ಪಾಪ ಆರೋರು ಬಂದು ನೀರು ಕುಡ್ಕೊಂಡು ಹೋಗಲಿ, ಆಯಿತಾ. ಹಾಗೆಯೇ ಕೆಳಗಡೆ ಮರಗಳಿದ್ರೆ ಗಿಡಗಳಿದ್ರೆ ಕಂಡಂಥ ಅದಕ್ಕೆ ನೀರು ಹಾಕಿ ಚೆನ್ನಾಗಿ ಬೆಳೆಸಿ, ಆಯಿತಾ. ದಯವಿಟ್ಟು ಇದೊಂದು ಗಮನದಲ್ಲಿ ಇಟ್ಕೊಳ್ಳಿ. ದಯವಿಟ್ಟು ಪ್ರಾಣಿಗಳು ಮುಖ್ಯ, ಹಾಗಂತ ಹೇಳಿ ಸೊಳ್ಳೆಗಳಲ್ಲ, ಪ್ರಾಣಿಗಳು ಮುಖ್ಯ, ಆಯಿತಾ. ಓಕೆ, ಥ್ಯಾಂಕ್ ಯು. ಗುಡ್ ನೈಟ್. ಥ್ಯಾಂಕ್ ಯು ಸೋ ಮಚ್.